ಹಾಯ್ ಎವ್ರಿವನ್, ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮದು ಹಳ್ಳಿ ಕಡೆ ಫಿಶ್ ಸಾಂಬಾರು ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತೀನಿ. ಆಮೇಲೆ ಇದಕ್ಕೆ ಜಾಸ್ತಿ ಯಾವುದೇ ಮಸಾಲೆ ನಾನು ಯೂಸ್ ಮಾಡಿಲ್ಲ. ನಾನು ಸಿಂಪಲ್ಲಾಗಿ ಹಳ್ಳಿ ಸ್ಟೈಲಲ್ಲಿ ಈ ಸಾಂಬಾರನ್ನ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇಲ್ಲಿ ನೋಡಿ, ಮೊದಲಿಗೆ ನಾನು ಕೊತ್ತಂಬರಿ ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ, ಟೊಮಾಟೊ, ಶುಂಠಿನ ಹಾಕ್ಬಿಟ್ಟು ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈಗ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು, ಜಾಸ್ತಿ ಎಣ್ಣೆ ಹಾಕಲ್ಲ ನಾನು, ಕರಿಬೇವು ಸೊಪ್ಪು ಹಾಕ್ಬಿಟ್ಟು, ಆಮೇಲೆ ರುಟೀನ್ ಮಸಾಲೆ ಅಂದರೆ ಅಚ್ಚ ಖಾರದ ಪುಡಿ, ಧನಿಯಾ ಪೌಡ್ರು, ಗರಂ ಮಸಾಲೆ, ಅರಿಶಿನ ಹಾಕ್ಬಿಟ್ಟು, ಅದೇ ಎಣ್ಣೆ ಬಿಸಿ ಆದಮೇಲೆ ಕರಿಬೇವು ಸೊಪ್ಪು ಹಾಕಿದ್ಮೇಲೆ ನಾನು ಡ್ರೈ ಮಸಾಲೆನ ಹಾಕ್ಕೊಂಡು, ಆಮೇಲೆ ಅದಕ್ಕೆ ನಾನು ಅದೇ ಮಸಾಲೆನ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಹಸಿ ವಾಸನೆ, ಮಸಾಲೆಗೆ ಹಸಿ ವಾಸನೆ ಹೋಗೋ ತನಕ ಬೇಯಿಸ್ಕೊಂಡು, ಅದಕ್ಕೆ ನಾನು ತೊಳೆದು ಇಟ್ಕೊಂಡಿರೋ ಮೀನನ್ನ ಹಾಕ್ಕೊಂಡಿದ್ದೀನಿ ನೋಡಿ. ಈ ಮೀನನ್ನ ಹಾಕ್ಬಿಟ್ಟು, ನೀವು ಯಾವುದೇ ಮೀನು ತೊಗೊಂಡ್ರೂ ಈ ಥರ ಸಾಂಬಾರು ಮಾಡ್ಕೋಬೋದು. ಇದು ನಮ್ಮ ಕಡೆ ಕಟ್ಲಾ ಅಂತೀವಿ ನಾವು. ಈ ಮೀನು ಅದನ್ನು ತಂದಿದ್ರು ನಮ್ಮ ಮನೆಯವರು, ಅದನ್ನೇ ಮಾಡಿದ್ದೆ ನಾನು. ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ, ಈ ಥರ ಮಿಕ್ಸ್ ಮಾಡಿದ್ರೆ ಅದು ಬೇಯೋಕ್ಕಿಂತ ಮುಂಚೆ ಮಿಕ್ಸ್ ಮಾಡ್ಕೋಬೇಕು ಸ್ಪೂನಿಂದ. ಆಮೇಲೆ ಹಾಕಿದ್ರೆ ಒಡೆದೋಗುತ್ತೆ ಮೀನು. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿಬಿಟ್ಟು ನೀವು ಇದನ್ನು ಬೇಯಿಸ್ಕೋಬೇಕು. ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ಫ್ರೆಂಡ್ಸ್, ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನಂದು ಫೇಸ್ಬುಕ್ಕಲ್ಲಿ 2 ಅಕೌಂಟ್ ಇದ್ದಾವೆ. ಒಂದು ಉಮಾ ಕುಕಿಂಗ್ ಚಾನಲ್ ಅಂತ, ಇನ್ನೊಂದು ಉಮಾ ಎಸ್ ನಾಯಕ್ ಅಂತ. ಅದನ್ನು ಫಾಲೋ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನೋಡಿ, ಮೇನ್ ಇಂಗ್ರೀಡಿಯೆಂಟ್ ಅದಕ್ಕೆ ಹಾಕೋದು ನಾನಂದರೆ ಜೋಳದ ಹಿಟ್ಟು, ಅದಕ್ಕೆ ಜೊತೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗರಂ ಮಸಾಲೆ. ಲಾಸ್ಟಲ್ಲಿ ಸಾಂಬಾರು ಬೇಯ್ತಾ ಇರುವಾಗ ನಾವು ಇದನ್ನು ಹಾಕ್ಕೋಬೇಕು. ಇದನ್ನು ಹಾಕಿದ್ರೆ ಸ್ವಲ್ಪ ಥಿಕ್ನೆಸ್ ಬರುತ್ತೆ. ನಿಮ್ಮ ಹತ್ರ ಜೋಳದ ಹಿಟ್ಟಿಲ್ಲ ಅಂದರೆ ನೀವು ಅಕ್ಕಿ ಹಿಟ್ಟು ಇಲ್ಲ ಕಾರ್ನ್ಫ್ಲವರ್ ಕಲಿಸ್ಕೊಂಡು ಹಾಕ್ಕೋಬೋದು. ಇದನ್ನು ಯಾಕೆ ಹಾಕ್ಕೋಬೇಕಂದ್ರೆ ಸ್ವಲ್ಪ ಥಿಕ್ನೆಸ್ ಬರುತ್ತೆ, ಆಮೇಲೆ ಸಾಂಬಾರಲ್ಲಿ ತುಂಬ ಚೆನ್ನಾಗಿ ಟೇಸ್ಟಿ ಬರುತ್ತೆ. ನೀವು ಮುದ್ದೆ ಜೊತೆ, ರೊಟ್ಟಿ ಜೊತೆ, ಎದ್ರ ಜೊತೆ ಏನಾದರೂ ತಿನ್ನಿ. ನಮ್ಮ ಕಡೆ ಅಂದರೆ ಉತ್ತರ ಕರ್ನಾಟಕ ಕಡೆ ಅಂದರೆ ನಮಗೆ ಜೋಳದ ರೊಟ್ಟಿ ಜೊತೆನೇ ನಾವು ಜಾಸ್ತಿ ತಿಂತೀವಿ. ಅದಕ್ಕೆ ನಾನು ಇದ್ರ ಜೊತೆ ಅನ್ನ, ರೊಟ್ಟಿ ಎಲ್ಲ ಮಾಡಿದ್ದೆ. ಆಮೇಲೆ ಫಿಶ್ ಫ್ರೈನೂ ಮಾಡಿದ್ದೆ. ಫಿಶ್ ಫ್ರೈ ರೆಸಿಪಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಬೇಕಂದರೆ ನನ್ನ ಪೇಜಲ್ಲಿ ನೋಡ್ಕೊಳ್ಳಿ. ಇನ್ಸ್ಟಾಲ್ಲೂ ಅಕೌಂಟ್ ಇದೆ, ಇನ್ಸ್ಟಾ ನೋಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಸಾಂಬಾರು ರೆಡಿ ಆಗಿದೆ. ನಾನು ಸ್ಟೋವ್ ಆಫ್ ಮಾಡಿಬಿಡ್ತೀನಿ. ಅಜ್ವೈನ್ ಹಾಕ್ಬಿಟ್ಟು ಓಂಕಾಳು ಹಾಕಿ ಅದನ್ನು ಆಫ್ ಮಾಡ್ತೀನಿ. ಜಾಸ್ತಿ ಬೇಯಿಸೋಕ್ಕೆ ಹೋಗಲ್ಲ. ಓಂಕಾಳು ಯಾಕೆ ಹಾಕಬೇಕಂದ್ರೆ ಇದಕ್ಕೆ ಫಿಶ್ ವಾಸನೆ ಇರುತ್ತಲ್ಲ, ಸ್ಮೆಲ್ಲು, ಆ ಸ್ಮೆಲ್ನ ಇದು ಓಂಕಾಳು ಅದರ ಸ್ಮೆಲ್ಲು ಕಮ್ಮಿ ಮಾಡಿಬಿಡುತ್ತೆ. ಆಮೇಲೆ ಸಾಂಬಾರು ಟೇಸ್ಟು ಜಾಸ್ತಿ ಆಗುತ್ತೆ. ಈ ಥರ ಹಾಕ್ಬಿಟ್ಟು ಇದು ನೋಡಿ, ಕಲರ್ಫುಲ್ಲಾಗಿ ಈ ಸಾಂಬಾರು ರೆಡಿ ಆಗುತ್ತೆ. ನೀವು ಎದ್ರ ಜೊತೆನಾದ್ರು ತಿನ್ಕೋಬೋದು, ಅನ್ನದ ಜೊತೆ. ನಾನಂತೂ ಇದ್ರ ಜೊತೆ ಅನ್ನ, ಬಿಸಿ ಬಿಸಿ ಜೋಳದ ರೊಟ್ಟಿ, ಆಮೇಲೆ ಫಿಶ್ ಫ್ರೈನೂ ಮಾಡಿದ್ದೆ. ಈ ಥರ ಮಾಡಿ ನಾವು ತಿಂದು ಎಂಜಾಯ್ ಮಾಡಿದ್ವಿ. ಯಾವ ಥರ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆಯ್ತಂದರೆ ಲೈಕ್, ಕಮೆಂಟ್ ಮಾಡಿ, ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್, ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ನೋಡಿ. ಬಂಗುಡಿ ಮೀನು ಫ್ರೈ ಮಾಡಿದ್ದೆ. ಆಮೇಲೆ ಅದು ಇನ್ನೊಂದು ಯಾವುದೋ ಟಾರ್ಲಿ ಫಿಶ್ ಅಂತ ಅಂತಾರೆ, ಅದನ್ನು ಮಾಡಿದ್ದೆ. ಇದು ಕಟ್ಲಾ ಮೀನು, ಅದಕ್ಕೆ ಸಾಂಬಾರು ಮಾಡಿದ್ದೆ. ಕಟ್ಲಾ ಮೀನು ಸಾಂಬಾರಿಗೂ ಚೆನ್ನಾಗಿರುತ್ತೆ, ಫಿಶ್ ಫ್ರೈಗೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು, ಬಾಯ್ ಬಾಯ್.